ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 10ನೇ ಮತ್ತು 11ನೇ ಕಂತಿನ ಹಣ ಇಂದು ಟೋಟಲ್ ಆಗಿ 4025 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಆ ಒಂದು 25 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಬೇಕು. ಯಾಕಂದ್ರೆ ಆ ಒಂದು 25 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಅದ್ರ ಜೊತೆಗೇನೆ 10ನೇ ಕಂತು 11ನೇ ಕಂತು ಅಷ್ಟೇ ಅಲ್ಲ, ಹಿಂದಿನ ಯಾವುದೇ ರೀತಿಯ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಸೊ ಅದನ್ನ ಸೇರಿಸಿ ಕೂಡ ಹಾಕೊಡುವ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಮತ್ತೊಂದೇನು ರಿಕ್ವೆಸ್ಟ್ ಮಾಡಲ್ಲ, ನಿಮಗೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ನಿಮ್ಗೆ ಇಷ್ಟ ಆದರೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ, ನಿಮಗೆ ಅರ್ಥ ಆಗಿದ್ರೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ. ಮುಂದಿನ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, 10ನೇ ಕಂತಿನ ಹಣ ಮತ್ತೆ 11ನೇ ಕಂತಿನ ಹಣ ಈಗಾಗಲೇ ಬಹಳಷ್ಟು ಜನರಿಗೆ ಬಂದಿಲ್ಲ ಇನ್ನೂ ಕೂಡ. ಈಗಾಗಲೇ ಹಿಂದಿನ ಕಂತುಗಳು ಏನಿದಾವೆ, 8ನೇದಾಗಿರ್ಲಿ 7ನೇದಾಗಿರ್ಲಿ 9ನೇ ಕಂತಾಗಿರ್ಲಿ ಟೋಟಲ್ ಆಗಿ ಸ್ಪೀಡ್ ಆಗಿ ಬಂದಿದ್ದಾವೆ. ಯಾಕಂದರೆ ಈಗಾಗಲೇ ಎಲೆಕ್ಷನ್ ಇತ್ತು ಆ ಟೈಮ್ದಲ್ಲಿ. ಸೊ ಎಲೆಕ್ಷನ್ ವೋಟಿಂಗ್ ಹಾಕೋದಿತ್ತು. ಸೊ ಅಂತಹ ಒಂದು ಸಂದರ್ಭದಲ್ಲಿ ಸ್ಪೀಡಾಗಿ ಬಂದಿರುವಂಥದ್ದು. ಸೊ ನನಗೂ ಕೂಡ, ನಮ್ಮ ಮನೆಗೂ ಕೂಡ ಬಂದಿರುವಂಥದ್ದು. ಸೊ ಇಲ್ಲಿ ಎಲ್ಲರಿಗೂ ಕೂಡ ಬಂದಿರುವಂಥದ್ದು ಸ್ಪೀಡಾಗಿ. ಸೊ ನಿಮಗೂ ಕೂಡ ಬಂದಿರುತ್ತೆ. ಯಾಕಂದರೆ ಒಂದೇ ತಿಂಗಳಿನಲ್ಲಿ 2ರಿಂದ 3 ಕಂತುಗಳು ಜಮಾ ಆಗಿದ್ದಾವೆ. ಫಿಕ್ಸ್ 2 ಕಂತುಗಳು ಜಮಾ ಆಗಿದ್ದಾವೆ. ಯಾರ್ದು NPCI ಆಗಿರಲಿ, ಸ್ವಲ್ಪ ಏನಾದರೂ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಮಿಸ್ಟೇಕ್ ಇದ್ರೂ ಸಹಿತ ಅಂಥವರಿಗೆ ಮಾತ್ರ ಬಂದಿಲ್ಲ. ಉಳಿದ ಎಲ್ಲ ಜನರಿಗೆ, ಎಲ್ಲ ಫಲಾನುಭವಿಗಳಿಗೆ ಅಮೌಂಟು 2ರಿಂದ 3 ಕಂತುಗಳು ಕಂಪಲ್ಸರಿ ಬಂದಿದ್ದಾವೆ ಒಂದೇ ತಿಂಗಳಿನಲ್ಲಿ. ಸೊ ಅದಾದ ತಕ್ಷಣ ಡಿಲೇ ಆಗಿದೆ. ಅದಕ್ಕಿಂತ ಮುಂಚೆನೂ ಕೂಡ ಡಿಲೇ ಇತ್ತು, ಸ್ವಲ್ಪ ಲೇಟ್ ಆಗಿ ಬರ್ತಾ ಇತ್ತು. ಒಂದು ನಡು ಏನಿದೆ ಎಲೆಕ್ಷನ್ ಟೈಮ್ದಲ್ಲಿ ಸ್ಪೀಡಾಗಿ ಬಂತು, ನೆಕ್ಸ್ಟ್ ಕೂಡ ಡಿಲೇ ಆಯಿತು. ಸೊ ಈ ಒಂದು ಎಲೆಕ್ಷನ್ ಪ್ರಪೋಸ್ ಅಂತಾನೆ ಗೊತ್ತಾಗುತ್ತೆ, ಇಲ್ಲಿ ಆರಾಮಾಗಿ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ. ಸೊ ಈ ಕಡೆಗೆ ಈಗ ಏನು ಮಾಡ್ತಾ ಇದ್ದಾರೆ, 10ನೇ ಕಂತು ಏನಿದೆಲ್ಲ ಅತಿ ಸ್ಲೋ ಆಗಿ ಬಂತು. ನೆಕ್ಸ್ಟ್ 11ನೇ ಕಂತು ಕೂಡ ಈಗ ಸ್ಲೋ ಆಗಿನೇ ಬರ್ತಾ ಇದೆ. ಸೊ ನೋಡೋಣ, ನಿಮಗೆ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ಈ ಒಂದು ಜಿಲ್ಲೆದವರಿಗೆ ಅಮೌಂಟ್ ಬರ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಸೊ ನಿಮಗೆ ಬಂದಿಲ್ಲ ಅಂದರೆ ಕರೆಕ್ಟಾಗಿ ನೋಡ್ತಾ ಹೋಗಿ, ಯಾವ್ಯಾವ ಜಿಲ್ಲೆಗಳಿದ್ದಾವೆ, ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದಾ ಅಂತ ನೋಡ್ಕೊತಾ ಹೋಗಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಎರಡೂ ಕೂಡ ಅಮೌಂಟು ನಿಮಗೆ ಬರ್ಬೋದು. ಸೊ ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ, 4,000 ಅಮೌಂಟು ಜಮಾ ಆಗಿರುವಂಥ. ಸೊ ಈ ಒಂದು 4,000 10ನೇ ಕಂತು ಮತ್ತು 11ನೇ ಕಂತು ಸೇರಿಸಿ ಬಂದಿರುವಂಥದ್ದು. ಸೊ ನಿಮ್ಗೆ ಏನಾದರೂ 10ನೇ ಕಂತು 11ನೇ ಕಂತು ಅಷ್ಟೇ ಅಲ್ಲ, ಹಿಂದಿನ ಯಾವುದೇ ರೀತಿಯಾದಂತಹ ಕಂತುಗಳು ಬಂದಿಲ್ಲಪ್ಪ ಅಂದರೆ ಈಗ 1ನೇ ಕಂತು ಹಿಡ್ಕೊಂಡು 2ನೇ ಕಂತು ಹಿಡ್ಕೊಂಡು 3ನೇ ಕಂತು ಆಗಿರಲಿ, ಯಾವುದೇ ರೀತಿಯ ಕಂತು ಆಗಿರಲಿ ಬಂದಿಲ್ಲ ಅಂದರೆ ಟೋಟಲ್ ಆಗಿ 5 ಕಂತುಗಳು ಪೆಂಡಿಂಗ್ ಇದಾವೆ ಅಂತ ಅನ್ಕೊಳ್ಳಿ. ಸೊ 5 ಕಂತುಗಳನ್ನು ಸೇರಿಸಿ 10,000 ಹಾಕೊಡ್ತಾ ಇದ್ದಾರೆ. ಸೊ ಅಂತಹ ಒಂದು ಅಮೌಂಟನ್ನು ಹಾಕೊಡ್ತಾ ಇದ್ದಾರೆ. ಈಗಾಗಲೇ ಈಗ ಬಹಳಷ್ಟು ಜನರಿಗೆ ಕೂಡ ಈಗ ಅಮೌಂಟ್ ಜಮಾ ಆಗಿದೆ. ಯಾಕಂದರೆ ಅವ್ರದ್ದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ರೂ ಸಹಿತ ಬಂದಿದ್ದಿಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಹಾಕಿಕೊಟ್ಟಿದ್ದಾರೆ. ನಿಮಗೆ ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕಂತ. ಸೊ ಆ ಒಂದು ವಿಡಿಯೋಗಳನ್ನು ಚೆಕ್ ಮಾಡ್ತಾ ಹೋಗಿ, ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಸೊ ಏನು ಮಾಡಬೇಕು ಅನ್ನೋದನ್ನು. ಸೊ ವೀಕ್ಷಕರೇ, ಈ ರೀತಿಯಾದಂತಹ 25 ಜಿಲ್ಲೆಗಳ ಬಗ್ಗೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.